BPL ರೇಷನ್ ಕಾರ್ಡ್ ಇರೋರಿಗೆ ಇದೀಗ ಒಂದು ಹೊಸ ರೂಲ್ಸನ್ನು ಜಾರಿಗೆ ಮಾಡಲಾಗಿದೆ. ಸೊ ಬನ್ನಿ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ನೋಡಿ, ಇವತ್ತು ಅಂತಂದರೆ ದಿನಾಂಕ 1/4/2026 ಇವತ್ತು BPL ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಹೊಸ ರೂಲ್ಸನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು. ಅದು ಏನಂತಂದರೆ, ಈಗ ಯಾರ್ಯಾರು ಹೊಸದಾಗಿ BPL ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕಂತಿದ್ರು ನೀವು ಮನೆಯಲ್ಲೇ ಕುಳಿತು ಆನ್ಲೈನ್ ಮುಖಾಂತರನೂ ಸಹ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರೋದಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಜೊತೆಗೇ ನೀವು ಅಂತಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿರ್ತಕ್ಕಂತಹ ಮುಖ್ಯಸ್ಥರು ಮಹಿಳೆಯರು ಆಗಿರಬೇಕು. ಮನೆಯಲ್ಲಿ ಮಹಿಳೆಯರಿದ್ದರೆ ಮಹಿಳೆಯರೇ ಆಗಿರಬೇಕು. ಅವರು ಸಹ 18 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿರ್ತಕ್ಕಂಥ ಮಹಿಳೆಯರು BPL ರೇಷನ್ ಕಾರ್ಡ್ನ ಮುಖ್ಯಸ್ಥರಾಗಿರಬೇಕು ಅಂತ ಹೇಳಿ ಹೊಸ ರೂಲ್ಸನ್ನು ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಅದೇ ರೀತಿ BPL ರೇಷನ್ ಕಾರ್ಡ್ ಪಡೆಯೋದಕ್ಕೆ ಇದೀಗ ಆದಾಯವನ್ನು ಸಹ ಏರಿಕೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಬರ್ತಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಮಾಹಿತಿ ಬರಬೇಕಾಗಿದೆ. ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.